ಕಾಂತಾರ ಒಂದು ದಂತಕಥೆ. ನಮ್ಮ ಮಣ್ಣಿನ ಕಥೆಗಳಲ್ಲಿ ಇರುವಂತಹ ಸತ್ವ ಎಂಥದ್ದು ಅಂತ ಇಡೀ ಭಾರತಕ್ಕೆ ತೋರಿಸಿದ ಚಿತ್ರ ಅಂದರೆ ತಪ್ಪಾಗಲ್ಲ. ಈಗ ಅದರ ಪ್ರೀಕ್ವೆಲ್ ಅಂದರೆ ಚಾಪ್ಟರ್ 1 ಹೇಗಿದೆ, ಏನೇನು ಇಷ್ಟ ಆಯಿತು, ಎಲ್ಲೆಲ್ಲಿ ಕಷ್ಟ ಆಯಿತು ನೋಡ್ಕೊಂಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಕೇಡಿ ಕಥೆಗಳಿಗೆ ಸ್ವಾಗತ. ಇದು ನಿಮ್ಮ ತಲುಪೋ ದಾರಿಯ 34ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ರಿಷಬ್ ಶೆಟ್ಟಿ ಅವರ ಕಾಂತಾರ ಒಂದು ದಂತಕಥೆ ಚಾಪ್ಟರ್ 1. ನಾವು ಅವತಾರ್ ಸೀರೀಸ್ನಲ್ಲಿ ನೋಡಿರೋ ಹಾಗೆ ಅಷ್ಟೇ ಯಾಕೆ ಹಳೆಯ ಕಾಂತಾರದಲ್ಲೂ ನೋಡಿರೋ ಹಾಗೆ ಈ ಫಿಲ್ಮ್ ಕೂಡ ಮನುಷ್ಯ ಹಾಗೆ ಪ್ರಕೃತಿ ನಡುವಿನ ಒಂದು ಕಾನ್ಫ್ಲಿಕ್ಟ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಮನುಷ್ಯರ ದುರಾಸೆ, ದರ್ಪ ಯಾವಾಗ ಅತಿರೇಕಕ್ಕೆ ಹೋಗುತ್ತೋ ಆಗೆಲ್ಲ ಪ್ರಕೃತಿ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಯಾವ ಎಕ್ಸ್ಟೆಂಟ್ಗೆ ಹೋಗುತ್ತೆ. ಹಾಗೆ ಇದನ್ನೆಲ್ಲ ಕದಂಬರ ಕಾಲಘಟ್ಟದಲ್ಲಿ ಇಷ್ಟು ದೊಡ್ಡ ಸ್ಕೇಲಲ್ಲಿ ಮೌಂಟ್ ಮಾಡಿ ಪ್ರೆಸೆಂಟ್ ಮಾಡಿರೋದಕ್ಕೆ ಹೊಂಬಾಳೆ ಪ್ರೊಡಕ್ಷನ್ ಹೌಸ್ಗೆ ಅಭಿನಂದನೆಗಳು. ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಇದರ ಮುಖ್ಯ ಪಿಲ್ಲರ್ಗಳ ಬಗ್ಗೆ ಹೇಳೋದಾದರೆ, ಅರವಿಂದ್ ಕಶ್ಯಪ್ ಅವರ ಕೆಲಸ ಸ್ಕ್ರೀನ್ ಮೇಲೆ ರಾರಾಜಿಸುತ್ತೆ. ಅದರಲ್ಲೂ ರಾಜಬೀದಿಯ ರಥದ ಸೀಕ್ವೆನ್ಸ್ ಒಂದು, ಕದಂಬರ ಮಂಟಪ ಪ್ರತಿಷ್ಠಾಪನೆಯ ಸೀಕ್ವೆನ್ಸ್, ಹಾಗೆ ಕಾಂತಾರ ಅಂದರೆ ಇಲ್ಲಿ ಒಂದು ದಟ್ಟ ಕಾಡನ್ನು ತೋರಿಸಿರೋ ರೀತಿ ಕಥೆಯಲ್ಲಿರುವ ಕಾಂತಾರದ ಪರ್ಸಾನಿಫಿಕೇಷನ್ನ ನಮಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಅಜ್ನೀಶ್ ಲೋಕನಾಥ್ ಅವರು ಸ್ಟೀಲ್ಸ್ ದ ಶೋ ಫ್ರಮ್ ಹಿಸ್ ಮ್ಯಾಗ್ನಿಫಿಸೆಂಟ್ ಮ್ಯಾಜಿಕಲ್ ಸ್ಕೋರ್. ಟೈಟಲ್ ಕಾರ್ಡ್ ರಿವೀಲ್ ಆಗಬೇಕಾದ್ರೆ ಗುಳಿಗ, ದೈವ, ಪಂಜುರ್ಲಿಯ ಸೀಕ್ವೆನ್ಸ್ಗಳಲ್ಲಿ ಹಾಗೆ ವಾರ್ ಕ್ರೈ ಸೀನ್ಸ್ ಅಷ್ಟೇ ಅಲ್ಲ, ಕಡಪದವರಿಗೆ ಬಿದ್ದಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್. ಈಗ ಈ ಫಿಲ್ಮ್ನ ಅತಿ ಬಲಶಾಲಿಯಾದ ಶಕ್ತಿ ಆಕ್ಟರ್ ಡೈರೆಕ್ಟರ್ ರಿಷಬ್ ಶೆಟ್ಟಿ. ಚೂಸಿಂಗ್ ಟು ನರೇಟ್ ಅಬೌಟ್ ದಿ ರೂಟ್ಸ್ ಆಫ್ ಕಾಂತಾರ ವಾಸ್ ಅ ಗ್ರೇಟ್ ಚಾಯ್ಸ್. ಹಾಗೆ ಇದಕ್ಕೆ ಅವರನ್ನು ಅವರು ಬಿಲ್ಡ್ ಮಾಡಿಕೊಂಡಿರುವಂಥ ರೀತಿ ಇನ್ ಆಲ್ ಆಸ್ಪೆಕ್ಟ್ಸ್. ಒಬ್ಬ ಡೈರೆಕ್ಟರ್ ಆಗಿ ಇಷ್ಟು ದೊಡ್ಡ ಕ್ಯಾನ್ವಸ್ನ ಹ್ಯಾಂಡಲ್ ಮಾಡಿರೋದು, ಕಟ್ಕೊಟ್ಟಿರುವಂಥ ಸ್ಕ್ರೀನ್ ಪ್ಲೇ, ಹಾಗೆ ಒಬ್ಬ ಕಾಡು ಜನರ ನಾಯಕನಾಗಿ ಸ್ಕ್ರೀನ್ ಮೇಲೆ ಕಾಣೋದಕ್ಕೆ ಇವರು ಪರ್ಫಾರ್ಮರ್ ಆಗಿ ಹಾಕಿರೋವಂಥ ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್. ಚಿತ್ರದ ಬಗ್ಗೆ ಹೇಳೋದಾದರೆ, ಟ್ರೈಲರ್ನಲ್ಲಿ ತೋರಿಸಿರೋ ರೀತಿ ಕುಲಶೇಖರ ಎಕ್ಸಲೆಂಟ್ಲಿ ಪ್ಲೇಡ್ ಬೈ ಗುಲ್ಶನ್ ದೇವಯ್ಯ, ಒಬ್ಬ ಕೆಟ್ಟ ರಾಜ ಹಾಗೆ ರಾಜಶೇಖರನ ಮಗ, ತನ್ನ ತಂದೆ ಹಾಗೆ ತಾತನ ಕಾಂತಾರದಲ್ಲಿನ ಒಂದು ಕಹಿ ಅನುಭವ ಈ ಚಿತ್ರನ ಶುರು ಮಾಡುತ್ತೆ. ಅಲ್ಲಿಂದ ಕತೆ ಎಲ್ಲೆಲ್ಲಿಗೆ ಹೋಗುತ್ತೆ, ಯಾರ್ಯಾರ ಕೈಗೆ ಕಾಡಿನ ದೈವದ ಶಕ್ತಿಗಳು ಹೋಗುತ್ತೆ, ಎಲ್ಲವೂ ಚಿತ್ರದ ಕತೆ. ರುಕ್ಮಿಣಿ ವಸಂತ್ ಆಸ್ ಕನಕವತಿ, ಫೀಮೇಲ್ ಲೀಡ್ ಆಗಿ ಹ್ಯಾಸ್ ಮೆನಿ ಸರ್ಪ್ರೈಸಸ್ ಇನ್ ಸ್ಟೋರ್. ಹಳೆ ಕಾಂತಾರ ಫಿಲ್ಮ್ನ ರೆಫರೆನ್ಸಸ್ ಚೆನ್ನಾಗಿ ಬಳಸಿದ್ದಾರೆ ಅಂತ ಹೇಳ್ಬೋದು. ಯಾವುದೂ ಫೋರ್ಸ್ಡ್ ಅಂತ ಅನಿಸಲ್ಲ, ಎಕ್ಸೆಪ್ಟ್ ಒಂದು ಸಣ್ಣ ಕ್ಯಾಮಿಯೋ ವಿಚ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ದ ಫಿಲ್ಮ್. ಇಲ್ಲಿಯೂ ರಾಂಪ ಇದ್ದಾನೆ, ಆದರೆ ಚೆನ್ನನ ರೂಪದಲ್ಲಿ. ಹಾಗೆ ಇಲ್ಲಿಯೂ ಪ್ರಮೋದ್ ಶೆಟ್ಟಿ ಪ್ಲೇಸ್ ಅ ಹೆಂಚ್ಮ್ಯಾನ್ ಫಾರ್ ದಿ ಆ್ಯಂಟಗನಿಸ್ಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿಯೂ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಅಲಾಂಗ್ ವಿತ್ ಮೇಜರ್ ಸಿಮಿಲಾರಿಟೀಸ್ ಇಂಟೆನ್ಷನಲಿ ಟೈಡ್ ಅಕ್ರಾಸ್ ಬಿಟ್ವೀನ್ ದ ಟೂ ಪಾರ್ಟ್ಸ್. ಆ್ಯಂಡ್ ಸ್ಪೀಕಿಂಗ್ ಅಬೌಟ್ ದಿ ಪಾರ್ಟ್ಸ್, ಇನ್ನೊಂದು ಪಾರ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಥಿಯೇಟರಲ್ಲೇ ಸಿಗುತ್ತೆ. ಫಿಲಿಮ್ನಲ್ಲಿ ಹಲವಾರು ಲೇಯರ್ಗಳಿವೆ. ರೂಪಕವಾಗಿ ಅಂದರೆ ಪರ್ಸಾನಿಫೈ ಮಾಡಿ ಹೇಳಿರುವಂಥ ಅಂಶಗಳಿವೆ. ಮಸಾಲೆ ಪದಾರ್ಥಗಳ ವ್ಯಾಪಾರ, ಕೋಟೆ ಗಡಿ, ಬಾಂದ್ರ, ಬ್ರಹ್ಮರಾಕ್ಷಸ, ಮಾಯಾಕಾರ, ಬೈದಿ, ಹಾಗೆ ಕಡಪ ಜನಾಂಗದವರು, ಹಾಗೆ ಅವ್ರಿಗೆ ಬಳಸಿರುವಂಥ ಮೇಕಪ್ ವಾಸ್ ಆನ್ ಡಾಟ್, ಆನ್ ಸ್ಪಾಟ್. ಜಾಸ್ತಿ ಏನು ಹೇಳ್ದಿರ, ಸ್ಪಾಯಿಲ್ ಮಾಡ್ದಿರ ಶಿವನ ಹೂದೋಟವಾದ ಕಾಂತಾರದ ಕಾಡನ್ನು ನಿಮಗೆ ನಿಮ್ಮ ವಿವೇಚನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಬಿಡ್ತೀನಿ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಇನ್ನೊಂದು ಶೋರ್ ಶಾಟ್ ದೊಡ್ಡ ಕೊಡುಗೆ ಕನ್ನಡದ ಕಡೆಯಿಂದ ಅಂತ ಹೇಳೋ ಮೊದಲು, ಇಲ್ಲಿವರೆಗೂ ನಾನು ನೋಡಿರುವಂತಹ ಎಲ್ಲ ಡಿವೈನ್ ಚಿತ್ರಗಳಿಗಿಂತಲೂ ಇದೊಂದು ತೂಕ ಜಾಸ್ತಿ ಇತ್ತು ಅಂದರೆ ಖಂಡಿತ ತಪ್ಪಾಗಲ್ಲ. ಆದರೆ ತೀರ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗದೇ ಇರೋದು ಉತ್ತಮ ಅಂತ ಅನ್ನಿಸ್ತು. ಇನ್ನೊಂದು ಡಿವೈನ್ ಬ್ಲಾಕ್ ಬಸ್ಟರ್ನ ನೀವು ನೋಡಬೇಕು ಅಂತ ಇದ್ದರೆ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಈ ದಂತಕಥೆಯನ್ನು ನೀವು ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.